ಆಕಾಶವಾಣಿ ಆರೋಗ್ಯ ಪ್ರವರ್ಧಕ ಅಶ್ವಗಂಧ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ರಾಷ್ಟ್ರೀಯ ಔಷಧೀಯ ಸಸ್ಯ ಮಂಡಳಿ. ಸಹಕಾರ ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಹಾಗೂ ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯ ಬೆಂಗಳೂರು. ಕೇಳಿ ಆರೋಗ್ಯ ಪ್ರವರ್ಧಕ ಅಶ್ವಗಂಧ. ಶ್ರೋತೃಗಳೇ ನಮಸ್ಕಾರ. ಆಯುರ್ವೇದದಲ್ಲಿ ಪ್ರಮುಖವಾದ ಗಿಡಮೂಲಿಕೆಗಳಲ್ಲಿ ಒಂದು ಅಶ್ವಗಂಧ. ಈ ಅಶ್ವಗಂಧದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬೆಂಗಳೂರಿನ ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯದ ಜೀವ ವಿಜ್ಞಾನ ವಿಭಾಗದ ಪ್ರಧಾನ ತನಿಖಾಧಿಕಾರಿಗಳು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಮಧು ಮಲ್ಲೇಶಪ್ಪ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಜೊತೆಗೆ ಸಹ ಪ್ರಧಾನ ತನಿಖಾಧಿಕಾರಿಗಳು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವನಿತಾ ಕೃಷ್ಣ ಸುಬ್ಬಯ್ಯ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಅಶ್ವಗಂಧ, ಈ ಹೆಸರು ಕೇಳ್ತಾ ಇದ್ದ ಹಾಗೆ ತಲೆಗೆ ಮೊದಲು ಹೋಗೋದು ಎರಡು ಪದ, ಅಶ್ವಗಂಧ. ಅಶ್ವ ಅಂದ್ರೆ ಕುದುರೆ, ಎಲ್ರಿಗೂ ಗೊತ್ತಿದೆ. ಗಂಧ ಅಂದ್ರೆ ಸುವಾಸನೆ. ಇದಕ್ಕೂ ಕುದುರೆಗೂ ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ ಮೇಡಮ್, ಖಂಡಿತ ಸಂಬಂಧ ಇದೆ. ಇದಕ್ಕೆ ಅಶ್ವಗಂಧ ಅಂತ ಹೆಸರು ಯಾಕೆ ಬಂತು ಅಂದ್ರೆ, ಈ ಕುದುರೆ ರೀಸಸ್ ಮಾಡುತ್ತಲ್ಲ, ಅದ್ರದ್ದು ಯೂರಿನ್ ತುಂಬಾ ಸ್ಮೆಲ್ ಬರುತ್ತೆ. ಸೊ ಈ ನಾವು ಬೆಳೆಯೋ ಅಶ್ವಗಂಧ ಬೇರುಗಳು ಕುದುರೆ ಯೂರಿನ್ ಸ್ಮೆಲ್ ತರ ಬರುತ್ತೆ. ಅವಾಗ ಅದು ಫುಲ್ ಮೆಚೂರ್ ಆಗಿದೆ ಅಂತ ಅರ್ಥ. ಅದಕ್ಕೆ ಇದನ್ನ ಅಶ್ವಗಂಧ ಅಂತ ಕರೀತಾರೆ. ಅಂದ್ರೆ ಗಿಡ ಪ್ರಯೋಜನಕ್ಕೆ ಬರುತ್ತೆ ಅನ್ನುವ ಸಂದರ್ಭದಲ್ಲಿ ಅದು ಈ ಕುದುರೆಯ ಮೂತ್ರದ ವಾಸನೆ ಅಲ್ಲ, ಸುವಾಸನೆ ಅಂತ ಹೇಳೋಣ ಆಗಿದೆ. ಯಾಕಂತಂದ್ರೆ ಇದು ಔಷಧೀಯ ಗಿಡ. ಇದು ಹೌದು ಮೇಡಮ್. ಆಯುರ್ವೇದದ ಮೂಲನೇ ನಮ್ಮ ಭಾರತ ಅಂತ ಹೇಳ್ತೀವಿ. ಈ ಅಶ್ವಗಂಧ, ಈ ಒಂದು ಗಿಡಮೂಲಿಕೆ ಕೂಡ ಭಾರತದಲ್ಲೇ ಮೊದಲು ಕಂಡು ಬಂದಿದ್ದ? ಹೌದು, ಇದು ನಮ್ಮ ಭಾರತಕ್ಕೆ ಸ್ಪೆಷಲ್ ಆಗಿರೋದು. ಅಂದ್ರೆ ನಮ್ಮ ಭಾರತದ ಹವಾಮಾನಕ್ಕೆ ಇದು ಒಗ್ಗಿಕೊಂಡಿದೆ ಅಂತ ಹೇಳ್ಬಹುದು. ಒಗ್ಗಿಕೊಂಡಿದೆ ಅಂತ ಹೇಳ್ಬಹುದು. ಗ್ರಾಮೀಣ ಭಾಷೆಯಲ್ಲಿ ಇದಕ್ಕೆ ಹಿರೇಮದ್ದು ಅಂತ ಕೂಡ ಹೇಳ್ತಾರೆ ಅಂತ ಕೇಳಿದ್ದೇನೆ, ಹೌದಾ? ಹೌದು ಹೌದು ಮೇಡಮ್. ವಿಥಾನಿಯಾ ಸೋಮ್ನಿಫೆರಾ ಅನ್ನೋದು ಬೊಟಾನಿಕಲ್ ಹೆಸರು ಇದಕ್ಕೆ ಕೊಟ್ಟಿರೋದು ಅಶ್ವಗಂಧಾಗೆ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಸಬಹುದು. ಯಾಕೆ ಅಲ್ಲಿ ಬೆಳೆಸಬಹುದು ಹೆಚ್ಚಾಗಂದ್ರೆ, ಇದಕ್ಕೆ ಆಲ್ಮೋಸ್ಟ್ ಡ್ರೈ ಸಾಯಿಲ್ ಬೇಕು, ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ ಇದರಲ್ಲಿ. ಮತ್ತೆ ಟೆಂಪರೇಚರ್ ಕೂಡ 25 ಡಿಗ್ರಿ ಸೆಲ್ಸಿಯಸ್ ಆ ತರ ಇರಬೇಕು. ಅಂದ್ರೆ ಇದು ಬಿಸಿಲಿನ ವಾತಾವರಣದಲ್ಲಿ ಆರಾಮಾಗಿ ಬೆಳಿಬಹುದು ಇದನ್ನ. ಸೊ ಅದು ವನಿತಾ ಮೇಡಮ್ ಹೇಳ್ದಾಗೆ ಇದಕ್ಕೆ ಕಪ್ಪು ಮಣ್ಣು ಮತ್ತೆ ಕಡಿಮೆ ನೀರು, ಉಷ್ಣಾಂಶ ಇದೆಲ್ಲ ಸಹಕಾರ ಆಗುತ್ತೆ. ಸ್ಟ್ರೆಸ್ ಕೊಟ್ಟಷ್ಟು ಚೆನ್ನಾಗಿ ಬೇರು ಆಳವಾಗಿ ಹೋಗಿ, ನೀರನ್ನು ಹುಡ್ಕೊಂಡು ಆಳವಾಗಿ ಹೋಗಿ ಚೆನ್ನಾಗಿ ಸಮೃದ್ಧಿಯಾಗಿ ಬೇರು ಬೆಳೀತಾ ಹೋಗುತ್ತೆ. ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಒಂದು ಗಿಡಮೂಲಿಕೆ ಅಂತ ತೆಗೆದುಕೊಂಡ್ರೆ ಅದರ ಬೇರು, ಕಾಂಡ, ಎಲೆ, ಹೂವ, ಬೀಜ ಎಲ್ಲದರಲ್ಲೂ ಔಷಧಿಯನ್ನ ಮಾಡ್ತೀರಾ. ಈ ಅಶ್ವಗಂಧದಲ್ಲೂ ಹಾಗೆ ಮಾಡಬಹುದಾ? ಇಲ್ಲ ಮೇಡಮ್, ಇಲ್ಲಿ ಬರೀ ಮುಖ್ಯವಾಗಿ ಬೇರನ್ನು ಮಾತ್ರನೇ ನಾವು ಉಪಯೋಗಿಸ್ತೀವಿ. ಔಷಧಿ ಗುಣಗಳಿರೋದು ಬೇರಿನ ಅಂಶದಲ್ಲಿ ಮಾತ್ರನೇ. ಬೇರಲ್ಲಿ ವೈಥನಾಯ್ಡ್ಸ್ ಅನ್ನೋ ಒಂದು ಆಲ್ಕಲಾಯ್ಡ್ಸ್ ಇರುತ್ತೆ. ಎಲೆ ಈಸ್ ನೋನ್ ಆಸ್ ಹೆಪಟೋಟಾಕ್ಸಿಕ್. ಅಂದ್ರೆ ಅದು ವಿಷಪೂರಿತ ಅಂತೀರಾ? ಹೌದು, ಅದು ವಿಷಪೂರಿತ, ಲಿವರ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದರಿಂದ ಆಯುರ್ವೇದದ ಪ್ರಕಾರ ಬೇರುಗಳನ್ನು ಮಾತ್ರನೇ ಉಪಯೋಗಿಸಬೇಕು. ಈ ಅಶ್ವಗಂಧ ಗಿಡ ವರ್ಷ ಪೂರ್ತಿ ಬೆಳೆಯುತ್ತಾ? ಆಗಸ್ಟ್ ಕೊನೆ ವಾರದಲ್ಲಿ ಇದನ್ನ ನಾವು ಬಿತ್ತನೆ ಮಾಡ್ತೀವಿ. ಇದು ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಜನವರಿ ಎಂಡ್ ಅಲ್ಲಿ ಕಟಾವಿಗೆ ಬರುತ್ತೆ. ಅದು ಬಂದ ಮೇಲೆ ಅದು ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಅದು ಹೂ ಬಿಡುತ್ತೆ. ಹೂವು ತುಂಬಾ ಕೆಂಪು ಕಲರ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಹಣ್ಣು ಮತ್ತೆ ಬೀಜ ಬರುತ್ತೆ. ಸೊ ಆ ಬೀಜನ ನಾವು ಒಣಗಿಸಿ ಮತ್ತೆ ಫರ್ದರ್ ಪ್ರಾಪಗೇಷನ್ಗೆ ಯೂಸ್ ಮಾಡಬಹುದು. ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಇದನ್ನ ಹೆಚ್ಚಾಗಿ ಬೆಳೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ ತಾವು. ಬೇರೆ ದೇಶದಲ್ಲೂ ಎಲ್ಲಿ ಈ ತರ ಸೂಟಬಲ್ ಟೆಂಪರೇಚರ್ಸ್ ಇರುತ್ತೋ, ಹೈ ಟೆಂಪರೇಚರ್ಸ್ 25 ಡಿಗ್ರಿ ಸೆಲ್ಸಿಯಸ್ ಅಂಡ್ ದ ರೆಡ್ ಸಾಯಿಲ್ ವೇರ್ ಇಟ್ ಇಸ್ ಅವೈಲಬಲ್, ಎನಿ ಆಫ್ ದ ಕಂಟ್ರೀಸ್ ಕ್ಯಾನ್ ಗ್ರೋ ಇಟ್ ಆಕ್ಚುಲಿ. ಆದ್ರೆ ಅವ್ರು ಹೇಳಿದಾಗೆ ಬೇರುಗಳನ್ನ ಮಾತ್ರ ಯೂಸ್ ಮಾಡಬೇಕು, ಎಲೆಗಳನ್ನ ಯೂಸ್ ಮಾಡೋಗಿಲ್ಲ. ಇದು ದಿಸ್ ಇಸ್ ದ ನ್ಯೂ ಗೈಡ್ಲೈನ್ಸ್ ಆಫ್ ಮಿನಿಸ್ಟ್ರಿ ಆಫ್ ಆಯುಷ್. ಇನ್ಫ್ಯಾಕ್ಟ್ ಏನಾಗಿದೆ ಅಂದ್ರೆ, ಯಾವುದೋ ಒಂದು ಸೈಂಟಿಫಿಕ್ ಪೇಪರ್ ಅಲ್ಲಿ ಎಲೆ ಕೂಡ ಒಳ್ಳೇದು ಅಂತ ತೋರಿಸಿ ಅದನ್ನ ಜನರು ಮಾರ್ಕೆಟ್ ಅಲ್ಲಿ ಯೂಸ್ ಮಾಡಿ, ಇನ್ಫ್ಯಾಕ್ಟ್ ಇನ್ ಡೆನ್ಮಾರ್ಕ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ನಮ್ಮ ಅಶ್ವಗಂಧ ಪ್ರಾಡಕ್ಟ್ಸ್ ನ. ಬಿಕಾಸ್ ಇಟ್ ಹ್ಯಾಸ್, ಆಸ್ ಶಿ ಸೆಡ್, ಇಟ್ಸ್ ಹೆಪಟೋಟಾಕ್ಸಿಕ್. ಅದು ಲಿವರ್ ನ ಎಫೆಕ್ಟ್ ಮಾಡಬಹುದು. ಸೊ ಈ ತರ ರಾಂಗ್ ಸೈಂಟಿಫಿಕ್ ಡೇಟಾ ತೋರಿಸಿ ಅದನ್ನ ಯೂಸ್ ಮಾಡಿರೋದ್ರಿಂದ ಇವಾಗ ಕೆಲವೊಂದು ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ ಅದನ್ನ. ಸೊ ನ್ಯೂ ಗೈಡ್ಲೈನ್ಸ್ ಪ್ರಕಾರ ಬೇರುಗಳನ್ನ ಮಾತ್ರ ಉಪಯೋಗಿಸಬೇಕು. ಈ ಗಿಡ ಎಷ್ಟು ಎತ್ತರ ಇರುತ್ತೆ? ಹೇಗೆ ಗುರುತಿಸೋದು ಈ ಗಿಡನ? ಸಾಮಾನ್ಯ ಜನ ಗುರುತಿಸೋದಕ್ಕೆ ಸಾಧ್ಯನಾ? ಖಂಡಿತ ಮೇಡಮ್. ಇದನ್ನ ಶ್ರಬ್ ಅಂತ ಕರಿತೀವಿ. ಅಂದ್ರೆ ತುಂಬಾ ಬಳ್ಳಿನೂ ಅಲ್ಲ, ಮರನೂ ಅಲ್ಲ, ಇದು ಇನ್ ಬಿಟ್ವೀನ್ ಸ್ಟೇಜ್ ಅಲ್ಲಿ ಬರುತ್ತೆ. ಇದು ಸೊಲನೇಸಿ ಅನ್ನೋ ಒಂದು ಫ್ಯಾಮಿಲಿಗೆ ಸೇರುತ್ತೆ. ಅಂದ್ರೆ ಈ ಟೊಮ್ಯಾಟೊ, ಪೊಟ್ಯಾಟೊ ಆ ವಂಶಕ್ಕೆ ಸೇರಿದಂತ ಗಿಡ ಇದು. ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ ಈ ಗಿಡದ ಬಗ್ಗೆ ನೀವು. ಸಾಮಾನ್ಯವಾಗಿ ಯಾವ ಕಾಯಿಲೆಗಳಿಗೆ ಈ ಒಂದು ಅಶ್ವಗಂಧ ಹೆಚ್ಚು ಉಪಯೋಗಿಸಲ್ಪಡುತ್ತೆ? ಡಾಕ್ಟರ್ ವನಿತಾ ಕೃಷ್ಣ ಅವರೇ, ನಾವು ರೀಸೆಂಟ್ಲಿ ಆಕ್ಚುಲಿ ಈ ಪ್ರಾಜೆಕ್ಟ್ ಕೆಳಗಡೆ ಅಶ್ವಗಂಧ ಫೋರಂ ಅಂತ ಒಂದು ಕಂಡಕ್ಟ್ ಮಾಡಿದ್ರಿ ನಮ್ಮ ಯೂನಿವರ್ಸಿಟಿನಲ್ಲಿ. ಅದಕ್ಕಾಗಿ ನಾವು ಆಯುರ್ವೇದ ಡಾಕ್ಟರ್ಸ್, ಮಿನಿಸ್ಟ್ರಿ ಆಫ್ ಆಯುಷ್ ಮೆಂಬರ್ಸ್ನೆಲ್ಲ ಕರೆದಿದ್ರಿ. ಅದರಲ್ಲಿ ಒಬ್ರು ಹಿಮಾಲಯನ್ ಅವರ ರೆಪ್ರೆಸೆಂಟೇಟಿವ್ ತುಂಬಾ ಚೆನ್ನಾಗಿ ಹೇಳಿದ್ರು. ಅದ್ರ ತಲೆಯಿಂದ ಹಿಡಿದು ಬುಡದವರೆಗೂ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಎವ್ರಿಥಿಂಗ್. ಈ ಪರ್ಟಿಕ್ಯುಲರ್ ಡಿಸೀಸ್ಗೆ, ಆ ಪರ್ಟಿಕ್ಯುಲರ್ ಡಿಸೀಸ್ಗೆ ಅಂತ ಎಂತದಿಲ್ಲ. ಅದಕ್ಕೆ ಸ್ಟ್ರೆಸ್ ರಿಡ್ಯೂಸ್ ಮಾಡೋದಕ್ಕೆ, ಸ್ಲೀಪ್ಲೆಸ್ನೆಸ್ ನ ಡೀಲ್ ಮಾಡೋದಕ್ಕೆ, ಸ್ಕಿನ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ, ಈ ತರ ಹಲವು
ಹಲವಾರು ಅಪ್ಲಿಕೇಶನ್ಸ್ ಇದೆ ಅದಕ್ಕೆ. ಬಟ್ ವಿ ಹ್ಯಾವ್ ಟು ಯೂಸ್ ಇಟ್ ಅಂಡರ್ ದ ಗೈಡೆನ್ಸ್ ಆಫ್ ಅ ಡಾಕ್ಟರ್. ಅದು ಬಹಳ ಮುಖ್ಯ. ವೈದ್ಯರ ಸಲಹೆ ಇಲ್ಲದೆ ಉಪಯೋಗಿಸಬೇಡಿ ಅಂತೀರಾ? ಹೌದು, ಹೆಚ್ಚು ಡೋಸೇಜ್ ಅಲ್ಲಿ ತಗೊಂಡ್ರೆ ಇಟ್ ಕ್ಯಾನ್ ಬಿ ಅ ಪಾಯ್ಸನ್. ಸೊ ಇದು ಕೂಡ ಒಳ್ಳೇದಿರಬಹುದು. ವೈಥನಾಯ್ಡ್ಸ್ ಮಧು ಮ್ಯಾಮ್ ಹೇಳ್ದಂಗೆ ಇಟ್ ಕ್ಯಾನ್ ಹ್ಯಾವ್ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್ ಎಲ್ಲ ಇರಬಹುದು. ಆದ್ರೆ ಯಾವ ಡೋಸ್ ಅಲ್ಲಿ ತಗೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಯಾವ ರೀತಿನಲ್ಲಿ ಎಷ್ಟು ಡೋಸೇಜು ಯಾವ ಟೈಮಲ್ಲಿ ತಗೋಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ತಗೋಬೇಕು, ಯಾವ ಸಮಯದಲ್ಲಿ ತಗೋಬೇಕು ತಿಳ್ಕೊಂಡಿರ್ಬೇಕು ಅಂತ ಅಂದ್ಬಿಟ್ಟು ವನಿತಾ ಕೃಷ್ಣ ಅವ್ರು ಹೇಳ್ತಾ ಇದ್ರು. ಡಾಕ್ಟರ್ ಮಧು ಅವರೇ, ತಾವು ಹೇಳಬೇಕು, ಹಾಗಾದ್ರೆ ಈ ಅಶ್ವಗಂಧ ಅನ್ನೋದನ್ನ ಹಾಗೆ ಬೇರನ್ನ ನಾವು ಅದನ್ನ ಶುದ್ಧ ಮಾಡಿ ತೆಗೆದುಕೊಳ್ಳೋದಾ, ಅಥವಾ ಅದು ಪುಡಿ ರೂಪದಲ್ಲಿ ಸಿಗುತ್ತಾ, ಕ್ಯಾಪ್ಸೂಲ್ ರೂಪದಲ್ಲಿ ಸಿಗುತ್ತಾ, ಹೇಗೆ ಸಿಗುತ್ತೆ ಈ ಅಶ್ವಗಂಧ ಸಾಮಾನ್ಯ ಜನರಿಗೆ? ಮೇಡಮ್, ಇದು ಅಶ್ವಗಂಧನ ಯಾವಾಗ ಕಟಾವು ಮಾಡಬೇಕು ಅಂತಂದ್ರೆ, ಫಸ್ಟ್ ಅದು ಎಲೆ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಅವಾಗ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ವಿ ನೀಡ್ ಟು ಅಪ್ರೂಟ್ ಇಟ್. ಇದು ಮೆಚೂರ್ ಆಗಿದೆ, ತೆಗಿಬಹುದು. ಅವಾಗ ತೆಗೆದ ಮೇಲೆ ಅದನ್ನ ನಾವು ತೊಳೆದು ಚೆನ್ನಾಗಿ ನೀರಲ್ಲಿ ಅದನ್ನ ಒಣಗಿಸ್ಬೇಕು, ಸನ್ ಡ್ರೈಯಿಂಗ್ ಮಾಡಬೇಕು. ಸನ್ ಡ್ರೈಯಿಂಗ್ ಮಾಡಿದ್ಮೇಲೆ ಸ್ವಲ್ಪ ಕೋಲ್ನಲ್ಲಿ ಬಡ್ದಾಗ ಅದ್ರಲ್ಲಿ ಅಂಟಿರೋ ಮಣ್ಣು ಅಥವಾ ಅದ್ರ ಸಣ್ಣ ಸಣ್ಣ ಬೇರುಗಳು ಬೇಡದೆ ಇರೋದು ಅದೆಲ್ಲ ಡಿಟ್ಯಾಚ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಫಲವತ್ತಾಗಿ ಬಂದಿರೋ ಬೇರನ್ನ ತಗೊಂಡು ಒಣಗಿಸೋದನ್ನ ಪುಡಿ ಮಾಡಿ ಅದನ್ನ ಕ್ಯೂರೇಟ್ ಮಾಡಿ, ಬಿಕಾಸ್ ಅದರಲ್ಲಿ ಡಿಫ್ರೆಂಟ್ ಗ್ರೇಡ್ಸ್ ಇರುತ್ತೆ. ಆ ಗ್ರೇಡ್ಸ್ ಮೇಲೆ ದುಡ್ಡು ಬರುತ್ತೆ. ಅಂದ್ರೆ ದ ಅಮೌಂಟ್ ವಿಲ್ ಬಿ ಫಿಕ್ಸ್ಡ್ ಆನ್ ದ ಗ್ರೇಡ್ ಅಂಡ್ ದ ಕ್ವಾಲಿಟಿ ಆಫ್ ದ ರೂಟ್ ವಿಚ್ ಇಸ್ ಮೇಂಟೈನ್. ಸೊ ಅವಾಗ ಈ ಒಳ್ಳೆ ಬೇರನ್ನ ನಾವು ತಗೊಂಡು ಒಣಗಿಸಿ ಪುಡಿ ಮಾಡಿ ಕ್ಯೂರೇಟ್ ಮಾಡಿ, ಆ ಪುಡಿನ ದಿನಾ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ನೀರಿಗೆ 1 ಚಮಚ ಪುಡಿ ಹಾಕಿ ಕುದಿಸಿ ತಣ್ಣಗಾದ್ಮೇಲೆ ಕುಡಿಬಹುದು. ಹೀಗೂ ತಗೋಬಹುದು, ಅಥವಾ 1 ಚಮಚ 1.5 ಚಮಚ ಪುಡಿಯನ್ನ ಹಾಲಿನಲ್ಲಿ ಹಾಕಿ ಕುದಿಸಿ ಕುಡಿಬಹುದು. ಏನಾಗುತ್ತೆ ದಿನ ಬೆಳಗ್ಗೆ ತಗೊಂಡ್ರೆ ಅಶ್ವಗಂಧವನ್ನ? ನಾನು ಮೇಡಮ್, ಅದು ವನಿತಾ ಮೇಡಮ್ ಹೇಳ್ದಾಗೆ ಇಟ್ ಇಸ್ ಅನ್ ಇಮ್ಯೂನ್ ಬೂಸ್ಟರ್. ಇವಾಗ ನಾವು ಕೋವಿಡ್ ಟೈಮಲ್ಲಿ ಮನೆ ಮದ್ದು ಅಂತ ಮಾಡ್ಕೋತಾ ಇದ್ವಿ. ಪ್ರತಿಯೊಂದಕ್ಕೂ ಚಿಕ್ಕ ಚಿಕ್ಕ ಕಾಯಿಲೆ, ಕೋಲ್ಡ್ ಕಾಫು ಇದ್ದಿದ್ರೆ ಸುಮ್ಮನೆ ತಕ್ಷಣ ಹೋಗಿ ಪಿಲ್ಸ್ ತಗೊಂಡ್ಬಿಡೋದಲ್ಲ. ಸೊ ನಾವು ನಮ್ಮ ಮನೆಯಲ್ಲಿ ಏನಿದೆ ಮನೆ ಮದ್ದು, ತುಳಸಿ, ಮಿಂಟ್ ಲೀಫು, ಒಂದು ಚಕ್ಕೆ, ಲವಂಗ ಹಾಕಿ ಕುದಿಸಿ ಅದನ್ನ ನೀರು ಪ್ರತಿಯೊಬ್ರು ಕುಡಿತಾ ಇದ್ವಿ. ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ಕುಡಿಬಹುದು. ಆತರ ಇದೂನು ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ತಗೋಬಹುದು. ಬಿಕಾಸ್ ಖಾಲಿ ಹೊಟ್ಟೆಗೆ ತಗೋಬೇಕು. ಖಾಲಿ ಹೊಟ್ಟೆಗೆ ತಗೋಬೇಕು. ಅವಾಗಲೇ ಇದು ಎಫೆಕ್ಟಿವ್ ಆಗಿರೋದು. ಮಕ್ಕಳಿಗೆ ಮೆಮೊರಿ ಎನ್ಹಾನ್ಸರು, ಇಮ್ಯೂನ್ ಬೂಸ್ಟರು. ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಫಾರ್ ಗಿರಿಯಾಟ್ರಿಕ್ ಯೂಸೇಜ್ ಆಲ್ಸೋ. ಬಿಕಾಸ್ ವಯಸ್ಸಾಗ್ತಾ ಆಗ್ತಾ ಅವರು ಮಕ್ಕಳಾಗ್ಬಿಡ್ತಾರೆ, ಅವ್ರಿಗೂ ಮೆಮೊರಿ ಲಾಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ಸಾಮ್ನಿಯಾ, ನಿದ್ದೆ ಬರ್ತಾ ಇರಲ್ಲ. ಸೊ ಅದಕ್ಕೂ ಈಗ ಪಿಲ್ಸ್ ಬಂದಿದೆ. ಅಂದ್ರೆ ಅಶ್ವಗಂಧದ ಮಾತ್ರೆಗಳು ಅವೈಲಬಿಲಿಟಿ ಇದೆ. ಮತ್ತೆ ಅಶ್ವಗಂಧ ಮಸಾಜ್ ಆಯಿಲ್ ಇದೆ. ಸೊ ಅವ್ರಿಗೆ ಜಾಯಿಂಟ್ಸ್ ಪೇನ್ ಇರುತ್ತೆ. ಅಂದ್ರೆ ಇದರಿಂದ ಎಣ್ಣೆಯನ್ನು ಕೂಡ ತೆಗೆದಬಹುದು. ಹೌದು, ಇಟ್ ಹ್ಯಾಸ್ ವೇರಿಡ್ ಅಪ್ಲಿಕೇಶನ್ಸ್. ತುಂಬಾ ಉಪಯೋಗಗಳಿಗೆ ಇದೆ ಇದರಿಂದ. ಈಗ ನೀವು ಹೇಳಿದ್ರಿ ಅಶ್ವಗಂಧನ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಚಮಚ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಹಾಕಿ ತೆಗೆದುಕೊಳ್ಳಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. ಎಷ್ಟು ದಿನ ತೆಗೆದುಕೋಬೇಕು ಇದನ್ನ? ನಾನು ಜೀವನ ಪರ್ಯಂತ ತೆಗೆದುಕೊಳ್ತಾ ಇರ್ಬೇಕಾ, ಅಥವಾ 1-2 ತಿಂಗಳು 3 ತಿಂಗಳು ತೆಗೆದುಕೊಂಡ್ರೆ ಸಾಕು? ಆಯುರ್ವೇದ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಪ್ರಕಾರ ನಾನು ಹೇಳಿದಾಗೆ ಸ್ಮಾಲ್ ಡೋಸಸ್ ಅಲ್ಲಿ ಆನ್ ಅ ಡೈಲಿ ಬೇಸಿಸ್ ನಾವು ಅರಿಶಿಣದ ಕೊಂಬನ್ನು ಹೇಗೆ ಯೂಸ್ ಮಾಡ್ತಿರೋ ಆಸ್ ಅ ನ್ಯಾಚುರಲ್ ಇಮ್ಯೂನೋ ಬೂಸ್ಟರ್, ಅದೇ ರೀತಿನಲ್ಲಿ ಅಶ್ವಗಂಧ ಪೌಡರ್ ಕೂಡ ಉಪಯೋಗಿಸಬಹುದು. ಆದ್ರೆ ಅಂಡರ್ ದಿ ಗೈಡೆನ್ಸ್ ಆಫ್ ಅ ಡಾಕ್ಟರ್. ಇದನ್ನ ಪದೇ ಪದೇ ಹೇಳ್ತಾ ಇದ್ದೀರಾ. ವೈದ್ಯರ ಸಲಹೆಯ ಮೇರೆಗೆ ಇದನ್ನ ಉಪಯೋಗಿಸಿ. ಬಹಳ ಮುಖ್ಯ. ಹಾಗೆ ತೆಗೆದುಕೊಂಡ್ರೆ ಅಡ್ಡ ಪರಿಣಾಮಗಳು ಇರುತ್ತೆ ಅಂತ ಹೇಳ್ತೀರಾ? ಖಂಡಿತವಾಗ್ಲು. ಏನಾಗುತ್ತೆ ಅಡ್ಡ ಪರಿಣಾಮ ಅಂತಂದ್ರೆ? ಮೇಡಮ್, ಅದು ಹೇಳಿದ್ನಲ್ಲ, ಇಟ್ ಇಸ್ ಹೆಪಟೋಟಾಕ್ಸಿಕ್. ಲಿವರ್ ಮೇಲೆ ಎಫೆಕ್ಟ್ ಆಗ್ಬೋದು, ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ಬೋದು. ಸೊ ಆ ಡೋಸೇಜು ಮತ್ತೆ ಎಷ್ಟು ತಗೋಬೇಕು, ಯಾವಾಗ ತಗೋಬೇಕು ಅನ್ನೋದನ್ನ ಆಯುರ್ವೇದಿಕ್ ಪ್ರಾಕ್ಟೀಷನರ್, ಆಯುರ್ವೇದಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡೇ ತಗೋಬೇಕು. ನಾವು ಸುಮ್ಮನೆ ಹೇಗೆ ಈಗ ಚವನ್ಪ್ರಾಶ್ ನಮ್ಗೆಲ್ರಿಗೂ ಗೊತ್ತು. ಸೊ ಚವನ್ಪ್ರಾಶ್ ತರ ಇದನ್ನು ಉಪಯೋಗಿಸ್ಲಿ ಅನ್ನೋ ಉದ್ದೇಶದಿಂದಾನೇ ನಾವು ಈ ಅಶ್ವಗಂಧ ಅವೇರ್ನೆಸ್ ಪ್ರೋಗ್ರಾಮ್ನ ಎಲ್ಲಾ ಕಡೆ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಪಬ್ಲಿಕ್ ಅಲ್ಲಿ ಗಿಡಗಳನ್ನ ಬೆಳೆಸೋದು, ಅದನ್ನ ರೈತರಿಗೆ ಫ್ರೀಯಾಗಿ ಕೊಡೋದು. ವೇಸ್ಟ್ ಲ್ಯಾಂಡ್ಗಳಲ್ಲಿ ನಿಮ್ಮ ಹತ್ರ 1 ಗುಂಟಾ ಲ್ಯಾಂಡ್, 2 ಗುಂಟಾ ಲ್ಯಾಂಡ್ ಇರುತ್ತೆ, ಅದರಲ್ಲಿ ಇಂಟರ್ ಕ್ರಾಪ್ ಆಗಿ, ಮಿಕ್ಸ್ಡ್ ಕ್ರಾಪ್ ಆಗಿ ಬೆಳೀರಿ. ಹುರುಳಿ ಜೊತೆ ಮಿಕ್ಸ್ಡ್ ಕ್ರಾಪ್ ಆಗಿ, ಮಿಶ್ರ ಬೆಳೆಯಾಗಿ ಬೆಳಿಬಹುದು ಇದನ್ನ. ಸೊ ಎಷ್ಟು ತಗೋಬೇಕು, ಹೇಗೆ ತಗೋಬೇಕು, ಯಾವಾಗ ತಗೋಬೇಕು ಅನ್ನೋದಕ್ಕೆ ಮಾತ್ರ ಆಯುರ್ವೇದಿಕ್ ಪ್ರಾಕ್ಟೀಷನರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಳ್ಳೋದು ತುಂಬಾ ಒಳ್ಳೆಯದು. ಡಾಕ್ಟರ್ ವನಿತಾ ಕೃಷ್ಣ ಅವರೇ, ತಾವು ಹೇಳ್ತಾ ಇದ್ರಿ ಈ ಅಶ್ವಗಂಧದಿಂದ ಕೂದಲು ಸಹ ಚೆನ್ನಾಗುತ್ತೆ, ಚರ್ಮ ಕೂಡ ಕಾಂತಿಯುತವಾಗುತ್ತೆ ಅಂತ. ಇದು ನಮ್ಮ ಹೆಣ್ಮಕ್ಳಿಗೆ ಕಿವಿ ಮೇಲೆ ಬಹಳ ಬೇಗ ಬೀಳುತ್ತೆ. ಹೇಗೆ ತಗೋಬಹುದು ಇದನ್ನ ನಮ್ಮ ಚರ್ಮದ ಕಾಂತಿ ಹೆಚ್ಚಿಸಬೇಕು ಅಂತಂದ್ರೆ? ಆಯಿಲ್ ಪ್ರಾಡಕ್ಟ್ಸ್ ಇದೆ, ಆಯಿಲ್ ಬೇಸ್ಡ್ ಪ್ರಾಡಕ್ಟ್ಸ್ ಸ್ಕಿನ್ ಮೇಲೆ ಅಪ್ಲೈ ಮಾಡಬಹುದು. ಅದು ಸೈಂಟಿಫಿಕ್ಲಿ ಪ್ರೂವನ್ ಏನಂದ್ರೆ ಅದು ನಮ್ಮ ಚರ್ಮದ ಮೇಲಿರೋ ನೀರನ್ನ ಮಾಯಿಸ್ಚರ್ ಕಂಟೆಂಟ್ನ ರಿಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಇಟ್ ಹ್ಯಾಸ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್. ಪ್ಲಸ್ ಇಟ್ ಹ್ಯಾಸ್ ಸರ್ಟನ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಲೈಕ್ ಸೆರೋಟೋನಿನ್, ಕಾರ್ಟಿಸಾಲ್ಸ್ ಅಂಡ್ ಆಲ್. ಫ್ರೆಶ್ ಆಗಿಡೋದಕ್ಕೆ ನೀವು ಹೇಳಿದಾಗೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಹೇರ್ ಗ್ರೋತ್ ಅಲ್ಲೂ ಹೆಲ್ಪ್ ಮಾಡುತ್ತೆ. ಇಟ್ ಸ್ಟಿಮ್ಯುಲೇಟ್ಸ್ ದಿ ಹೇರ್ ಗ್ರೋತ್, ಇಟ್ ಸ್ಟಿಮ್ಯುಲೇಟ್ಸ್ ದ ಸ್ಕ್ಯಾಲ್ಪ್. ರೂಟ್ಸ್ ಇರುತ್ತಲ್ಲ ಮ್ಯಾಮ್, ಅದನ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ಫ್ಯಾಕ್ಟ್ ಆ ಫೋರಮ್ನಲ್ಲಿ ಇದನ್ನು ಮೆನ್ಷನ್ ಮಾಡ್ತಿದ್ರು. ನಾನೇ ಕೇಳಿದೆ ಆ ಕ್ವೆಶ್ಚನ್ ನ. ಇಂಡಿಯಾದಿಂದ ಬಹಳಷ್ಟು ಅಶ್ವಗಂಧ ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಸೊ ಫಾರಿನರ್ಸ್ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ವೆನ್ ದಟ್ ಕಾನ್ಸೆಪ್ಟ್ ಆಫ್ ಆಯುರ್ವೇದ ಕಮ್ಸ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಅವ್ರಿಗೆ ಔಷಧಿಯಾಗಿ ಇದನ್ನ
ಇದನ್ನ ತಗೊಳ್ಳಿ ಅಂದ್ರೆ ಹಿಂಜರಿತಾರೆ, ಅವ್ರಿಗೆ ಆಯುರ್ವೇದ ಅಂದ್ರೆ ಆಗೋದಿಲ್ಲ ಅವ್ರಿಗೆ. ಸೊ ಏನ್ ಮಾಡ್ತಾರೆ ಅಂದ್ರೆ ಆಯುರ್ವೇದ ಪ್ರಾಡಕ್ಟ್ಸ್ ನ ಬ್ಯೂಟಿ ಕಾಸ್ಮೆಟಿಕ್ಸ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ನೀವು ಎಕ್ಸಾಕ್ಟ್ಲಿ ಕೇಳಿದಾಗೆ ಸ್ಕಿನ್ ಪ್ರಾಡಕ್ಟ್ಸ್ ನಲ್ಲಿ ಅಥವಾ ಶಾಂಪೂಗಳಲ್ಲಿ ಕಾಂಪೊನೆಂಟ್ ಆಗಿ ಇನ್ಕ್ಲೂಡ್ ಮಾಡಿದಾಗ ಅದು ಇಂಪ್ರೂವ್ಮೆಂಟ್ ತೋರಿಸಿದೆ ಅವ್ರಿಗೆ. ಸ್ಕಿನ್ ನರಿಶ್ಮೆಂಟ್ ಅಲ್ಲಾಗ್ಲಿ ಅಥವಾ ಹೆಚ್ಚಿನ ಕೂದಲು ಗ್ರೋ ಆಗೋದಾದ್ರೆ ಅವರು ಅದನ್ನ ನಂಬ್ಕೊಂಡಿರೋದ್ರಿಂದಾನೇ ದೇ ಸ್ಟಿಲ್ ಎಕ್ಸ್ಪೋರ್ಟಿಂಗ್ ಇಟ್ ಫ್ರಮ್ ಇಂಡಿಯಾ. ಈಗ ಬಹಳಷ್ಟು ಜನ ಆಯುರ್ವೇದದ ಕಡೆ ಮುಖ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಆಯುರ್ವೇದದಿಂದ ಹೆಚ್ಚಿನ ಪ್ರಯೋಜನ ಸಿಗ್ತಾ ಇದೆ ಅನ್ನೋದನ್ನ ಜನ ಇತ್ತೀಚೆಗೆ ಅದ್ರ ಕಡೆ ಎಲ್ಲರೂ ತಿರುಗಿ ನೋಡ್ತಾ ಇದ್ದಾರೆ. ಈ ಅಶ್ವಗಂಧದ ಬಗ್ಗೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ಗಳಲ್ಲಿ ಬರ್ತಾನೆ ಇದೆ ಇದ್ರ ಬಗ್ಗೆ. ಇದರಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದು ಎಲ್ಲವನ್ನು ಕೇಳಿದ ಜನ ಅದು ನಿಜ ಇರಬಹುದು ಅಂತ ಹೇಳಿ ವೈದ್ಯರ ಸಲಹೆ ಇಲ್ಲದೆ ಅದನ್ನ ಉಪಯೋಗಿಸಕ್ಕೆ ಶುರು ಮಾಡ್ತಾರೆ. ಇದನ್ನ ರಾತ್ರಿ ವೇಳೆ ತೆಗೆದುಕೊಂಡ್ರೆ ಅದರಲ್ಲೂ ಪುರುಷರಿಗೆ ಬಹಳ ಶಕ್ತಿ ಬರುತ್ತೆ ಅನ್ನುವಂತಹ ಮಾತಿದೆ. ಇದು ನಿಜನ ಮಧು ಮಲೇಶಪ್ಪ ಅವರೇ? ಹೌದು, ಇದು ನಿಜಾನೇ. ಇದು ಒಂದು ಶಕ್ತಿವರ್ಧಕ ಅಂತ ಕೂಡ ಹೇಳ್ತಾರೆ. ಇದು ಒಂದು ಪಿಲ್ಲು. ಈಗ ಅಥ್ಲೆಟಿಕ್ಸ್ ಅವ್ರಿಗೆ ಮಸಲ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿ ಬರುತ್ತೆ ಇದರಿಂದ. ಕಾಂಪಿಟೇಷನ್ಸ್, ಮ್ಯಾರಥಾನ್, ಒಲಿಂಪಿಕ್ಸ್ ಅವಾಗ ಇಟ್ ಈಸ್ ನಾಟ್ ಅಡ್ವೈಸಬಲ್. ಅದು ತಗೊಂಡು ಓಡಿದ್ರೆ ಹಿ ವಿಲ್ ಬಿ ಡಿಬಾರ್ಡ್ ಫ್ರಮ್ ದಟ್. ಡಿಬಾರ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಇವರು ಅಶ್ವಗಂಧ ತಗೊಂಡಿದ್ದಾರೆ, ಅದರಿಂದ ಇಷ್ಟೊಂದು ಮಸ್ಕ್ಯುಲರ್ ಸ್ಟ್ರೆಂತ್ ಬಂದಿದೆ ಹೊಡಿತಾರೆ. ಅದೊಂಥರ ಡ್ರಗ್ಸ್ ತಗೊಂಡ ಹಾಗೆ. ಸೊ ಅದರಿಂದ ಹಾಗೆ ತಗೋಬಾರ್ದು. ವೈದ್ಯರ ಸಲಹೆಯಿಂದ ತುಂಬಾ ವೀಕ್ ಇದ್ರೆ, ಮಸ್ಕ್ಯುಲರ್ ಸ್ಟ್ರೆಂತ್ ತುಂಬಾ ವೀಕ್ ಇದ್ರೆ, ನಿಮ್ಗೆ ನಿಲ್ಲಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಮಂಡಿ ನೋವು ಆ ಥರ ಎಲ್ಲ ಇದ್ದಾಗ ಆವಾಗ ನೀವು ಇದನ್ನ ಉಪಯೋಗಿಸ್ಬೋದು. ಇಲ್ಲಾಂದ್ರೆ ನೀವು ಹೇಳಿದ ಹಾಗೆ ಈಗ ಎಲ್ಲರೂ ಆಯುರ್ವೇದಿಕ್ ಸ್ವಿಚ್ ಆನ್ ಆಗ್ತಿದ್ದಾರೆ. ಯಾಕೆಂದ್ರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಬಹಳ ಕಡಿಮೆ. ಇಟ್ ಟೇಕ್ಸ್ ಟೈಮ್ ಟು ಕ್ಯೂರ್. ಇದು ಇಟ್ಸ್ ಲಾಂಗ್ ಲಾಸ್ಟಿಂಗ್. ತಕ್ಷಣ ನಿಮಗೆ ಕ್ಯೂರ್ ಆಗ್ತಿದ್ರು ಆಗುತ್ತೆ, ಆದರೆ ಇದರಲ್ಲಿ ಸೈಡ್ ಎಫೆಕ್ಟ್ ಇರಲ್ಲ. ಬಟ್ ಲಾಂಗ್ ಟರ್ಮ್ ಯೂಸೇಜ್ ಅಲ್ಲಿ ಇಟ್ ವಿಲ್ ಡೆಫಿನೆಟ್ಲಿ ಗಿವ್ ದ ರಿಸಲ್ಟ್ಸ್. ಈ ಅಶ್ವಗಂಧ ಪುರುಷರಲ್ಲಿ ವೀರ್ಯಾಣುವನ್ನು ಕೂಡ ಹೆಚ್ಚಿಸುತ್ತೆ ಅಂತ ಕೇಳಿದ್ದೇನೆ, ನಿಜವೇ? ಹೌದು, ಅಬ್ಸಲ್ಯೂಟ್ಲಿ. ಇನ್ಫ್ಯಾಕ್ಟ್ ದ ಒರಿಜಿನಲ್ ಸೈಂಟಿಫಿಕ್ ಸ್ಟಡೀಸ್ ವಾಸ್ ಬೇಸ್ಡ್ ಆನ್ ದಿಸ್ ಫ್ಯಾಕ್ಟ್. ಅದಾದ್ಮೇಲೆ ಈ ಸ್ಟ್ರೆಸ್ ರಿಲೀಸರ್, ಆಮೇಲೆ ಇನ್ಸೋಮ್ನಿಯಾ ರಿಲೀವರ್ ಅಂತೆಲ್ಲ ಬಂದಿರೋದು. ಹೌದು, ಇದು ಪುರುಷರಲ್ಲಿ ಸ್ಪರ್ಮ್ ಕೌಂಟ್ ಹೆಚ್ಚು ಮಾಡೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ನೀವಾಗ್ಲೇ ಹೇಳಿದಾಗೆ ಮಕ್ಕಳಿಂದ ವಯಸ್ಸಾದವರ ತನಕ ಎಲ್ಲಾ ವಯಸ್ಸಿನವರು ತೆಗೆದುಕೊಳ್ಬಹುದು. ಆದ್ರೆ ಮತ್ತೆ ಹೇಳಬೇಕು, ವೈದ್ಯರ ಸಲಹೆ ಮೇರೆಗೆ ಮಾತ್ರ ಇದನ್ನ ತೆಗೆದುಕೊಳ್ಳಿ ಅಂತನ್ಬಿಟ್ಟು. ಹೌದು, ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ ಅಶ್ವಗಂಧದ ಬಗ್ಗೆ. ನಾನು ಮನೇಲಿ ಒಂದು ಗಿಡ ಹಾಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಸಾಧ್ಯನಾ? ಖಂಡಿತ ಮೇಡಮ್, ಖಂಡಿತ. ಎಲ್ಲಿ ಸಿಗುತ್ತೆ? ಇದೇನು ಬೀಜನಾ, ಸಸಿನಾ? ಎಲ್ಲಿಂದ ತಗೋಬಹುದು ನಾ ಇದನ್ನ? ಇದು ಸಸಿಗಳು ಕೂಡ ಲಭ್ಯವಿದೆ. ಎಲ್ಲಿ ಸಿಗುತ್ತೆ? ಇದು GKVK ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಗಾರ್ಡನ್ಸ್ ಡಿ ವಿಶ್ವವಿದ್ಯಾಲಯದ ನರ್ಸರಿನಲ್ಲೂ ನಾವು ತುಂಬಾ ಅಶ್ವಗಂಧ ಬೆಳೆದಿದ್ದೀವಿ ನಮ್ಮ ಕ್ಯಾಂಪಸ್ ಅಲ್ಲಿ. ಯಾರು ಬೇಕು ಅಂತ ಹೇಳ್ತಾರೆ ಅವ್ರಿಗೆ ಗಿಡಗಳನ್ನ ಕೊಡ್ತಾ ಇದೀವಿ, ಅಶ್ವಗಂಧನ. ಮತ್ತೆ ಬೀಜಗಳು ಕೂಡ ಲಭ್ಯವಿದೆ. ಆ ಗಿಡದಲ್ಲಿ ಬರೋ ಉಚಿತವಾಗಿ ಕೊಡ್ತಾ ಇದೀವಿ. ಬಿಕಾಸ್ ಅವ್ರ ಕಿಚನ್ ಗಾರ್ಡನ್, ನಿಮ್ಮ ಮನೆಯಲ್ಲಿ ಹಿತ್ತಲಿನಲ್ಲಿ ಬೆಳೆಸಿ ಅದ್ರ ಉಪಯೋಗನ ಪಡ್ಕೊ. ಒಂದು ಗಿಡ ತಗೊಂಡು ನೀವು ಮತ್ತೆ ಪ್ರಾಪಗೇಟ್ ಮಾಡ್ಕೋಬಹುದು. ಬೆಂಗಳೂರಿನಲ್ಲೂ ಕೂಡ ಬರುತ್ತಾ ಇದು? ಖಂಡಿತ ಬರುತ್ತೆ ಮೇಡಮ್. ಎಷ್ಟು ದಿನ ತೆಗೆದುಕೊಳ್ಳುತ್ತೆ ಒಂದು ಗಿಡ ಬರೋದಕ್ಕೆ? 4 ತಿಂಗಳು ತಗೊಳುತ್ತೆ ಮೇಡಮ್. ಅದೇನ ಹೇಳಿದ್ನಲ್ಲ, ಆಗಸ್ಟ್ ಎಂಡ್ ಅಲ್ಲಿ, ಆಗಸ್ಟ್ ಕೊನೆ ವಾರದಲ್ಲಿ ನಾವು ಬಿತ್ತನೆ ಮಾಡಿದ್ರೆ, ಬಿತ್ತನೆ ಹೇಗೆ ಮಾಡಬೇಕು ಅಂದ್ರೆ ಡೀಪ್ ಸೋಯಿಂಗ್ ಬೇಕಾಗಿಲ್ಲ ಇದಕ್ಕೆ. ಈ ಸಂಬಾರ್ ಬೀಜ ಹೇಗೆ ಎರಚ್ತೀವಿ, ಸಂಬಾರ್ ಸೊಪ್ಪು ಹೇಗೆ ಬೆಳಿತೀವಿ, ಅದೇ ತರ ಸುಮ್ನೆ ಒಂಚೂರು ಮಣ್ಣನ್ನ ತೆಗೆದು ಬೀಜನ ಎರಚಿಬಿಟ್ಟು ಮಣ್ಣು ಮುಚ್ಚಿ ಸ್ವಲ್ಪ ನೀರ್ ಹಾಕಿದ್ರೆ, ಅದು ಒಂದು ಮಳೆ ಬಂದ್ರೆ ತುಂಬಾ ಒಳ್ಳೇದು. ನಾವು ನೀರ್ ಹಾಕೋಕ್ಕಿಂತ ಮಳೆ ಬಂದ್ರೆ, ಅದಕ್ಕೆ ನಾವು ಸೆಪ್ಟೆಂಬರ್ ಫಸ್ಟ್ ವೀಕ್, ಆಗಸ್ಟ್ ಎಂಡ್ ಅಲ್ಲಿ, ಯಾಕಂದ್ರೆ ಅದು ಮಳೆ ಸೀಸನ್. ಅವಾಗ ಒಂದ್ ಶವರ್ ಬರ್ತಿದ್ದಂಗೆ ಇದು 10 ರಿಂದ 12 ದಿನಕ್ಕೆ ಜರ್ಮಿನೇಷನ್ ಆಗುತ್ತೆ. ಸೊ ಆ ಮೊಳಕೆ ಬಂದಿದ್ದರಿಂದ 4 ತಿಂಗಳು ನಾವು ಲೆಕ್ಕ ಇಟ್ಕೋಬೇಕು. ಆ 4 ತಿಂಗಳಿಗೆ ಗಿಡ ರೆಡಿ ಆಗ್ಬಿಡುತ್ತೆ, ಬೇರುಗಳು ಕಟಾವಿಗೆ ಬರುತ್ತೆ. ಈ ಅಶ್ವಗಂಧ ಆಗ್ಲೇ ಹೇಳಿದಾಗೆ ನಮ್ಮ ಭಾರತದ ಒಂದು ಪ್ರಾಚೀನವಾದಂತಹ ಗಿಡ. ನಮ್ಮ ಋಷಿ ಮುನಿಗಳು ಸಾಕಷ್ಟು ಇದ್ರ ಬಗ್ಗೆ ಸಂಶೋಧನೆಯನ್ನ ಆಗಿನ ಕಾಲಕ್ಕೆ ಮಾಡಿ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ರು. ಈಗ ಹೊಸ ಸಂಶೋಧನೆಗಳು ಈ ಅಶ್ವಗಂಧದ ಬಗ್ಗೆ ಏನೇನ್ ಆಗ್ತಾ ಇದೆ? ಇದರಲ್ಲಿ ಇಂಪ್ರೂವ್ಡ್ ವೆರೈಟೀಸ್ ಅಂತ ಇವಾಗ ಟ್ರೈ ಮಾಡ್ತಿದ್ದಾರೆ. ಅಂದ್ರೆ ಬೇರೆ ಬೇರೆ ಹೌದು, ಅದು ವೆನ್ ವಿ ಮೀನ್ ಇಂಪ್ರೂವ್ಡ್ ವೆರೈಟೀಸ್, ಅದರಲ್ಲಿರೋ ವೈಥನಾಯ್ಡ್ ಕಂಟೆಂಟ್ಸ್, ಹೊಸ ಕಾಂಪೊನೆಂಟ್ಸ್ ಇರ್ಬೋದು, ಹೊಸ ಆಟ್ರಿಬ್ಯೂಷನ್ಸ್, ಯಾವ ಡಿಸೀಸಿಗೆ ಇದು ಬೆಟರ್ ಆಗಿರುತ್ತೆ, ಆ ತರ ಇದರಲ್ಲಿ ಗದಗ್ನಲ್ಲಿ ನಮ್ಮ ಕೊಲಾಬರೇಟರ್ ಆಗಿರೋರು ಗ್ರೋ ಮಾಡ್ತಿದ್ದಾರೆ. ಅದ್ರ ಬಯೋಕೆಮಿಕಲ್ ಆಸೆಸ್ನೆಲ್ಲ ಸೈಂಟಿಫಿಕ್ ಲೆವೆಲ್ ಅಲ್ಲಿ ಕೂಡ ಮಾಡ್ತಿದ್ದಾರೆ. ಅಶ್ವಗಂಧದ ಬಗ್ಗೆ ಇಷ್ಟೊಂದೆಲ್ಲ ವಿಷಯ ತಿಳ್ಕೊಂಡ್ಮೇಲೆ ನನಗೆ ಗಿಡ ಬೇಕು ಅನಿಸ್ತಾ ಇದೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನಿಸ್ತಾ ಇದೆ. ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬಹುದಾ ಡಾಕ್ಟರ್ ಮಧು ಮಲೇಶಪ್ಪ ಅವರು? ಖಂಡಿತ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳಿ. ನನ್ನ ಮೊಬೈಲ್ ನಂಬರ್ 9243750082. 9243750082. ಇಲ್ಲಿಗೆ ಕರೆ ಮಾಡಿದ್ರೆ ಅಶ್ವಗಂಧ ಗಿಡ ಎಲ್ಲಿ ಸಿಗುತ್ತೆ, ಮತ್ತೆ ಇದರಿಂದ ಏನೇನು ಪ್ರಯೋಜನ ಇದೆ, ಮತ್ತೆ ನೀವು ಅದನ್ನ ಹೇಳೋದಕ್ಕೆ ರೆಡಿಯಾಗಿದ್ದೀರಾ. ಖಂಡಿತ. ಅಶ್ವಗಂಧ ಈ ಒಂದು ಗಿಡಮೂಲಿಕೆಯ ಬಗ್ಗೆ ಇವತ್ತಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ಆಗಾಗ ಬಂದು ಈ ಅಶ್ವಗಂಧ ಅಲ್ಲದೆ ಬೇರೆ ಬೇರೆ ಗಿಡಮೂಲಿಕೆಗಳ ಬಗ್ಗೆ ಕೂಡ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ ಅನ್ನೋ ಆಹ್ವಾನದೊಂದಿಗೆ ಭಾಗವಹಿಸಿದ ಇಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆರೋಗ್ಯ ಪ್ರವರ್ಧಕ ಅಶ್ವಗಂಧ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಬೆಂಗಳೂರಿನ ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯದ
ಪ್ರಧಾನ ತನಿಖಾಧಿಕಾರಿಗಳು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಮಧು ಮಲ್ಲೇಶಪ್ಪ ಹಾಗೂ ಸಹ ಪ್ರಧಾನ ತನಿಖಾಧಿಕಾರಿಗಳು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ವನಿತಾ ಕೃಷ್ಣ ಸುಬ್ಬಯ್ಯ ಅವರು. ಇವರೊಂದಿಗೆ ಎಂಎಸ್ ಅನುಪಮಾ. ಪ್ರಸ್ತುತಿ ಎವಿ ವಿನೋದ್ ಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.